ಮಂಡೋದರಿ, ಸಾಕು ಮಾಡು. ಮತ್ತೆ ಮತ್ತೆ ಅದೇ ಮಾತನಾಡಬೇಡ. ನಮ್ಮಲ್ಲಿ ಧರ್ಮವಿಲ್ಲವೆಂದು ನೀನೇ ನಿರ್ಧಾರ ಮಾಡಬೇಡ. ನಮ್ಮ ಧರ್ಮ ನಮಗೆ, ಅವರ ಧರ್ಮ ಅವರಿಗೆ. ಬಯಸಿದ್ದನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳುವುದು ನಮ್ಮ ಧರ್ಮ. ಅದಕ್ಕೆ ಅಡ್ಡಿ ಬಂದವರನ್ನು ಧ್ವಂಸ ಮಾಡುವುದು ನಮ್ಮ ಧರ್ಮ. ಇಂದ್ರನನ್ನೇ ಗೆದ್ದ ಇಂದ್ರಜಿತು, ಯಮನನ್ನು ಗೆದ್ದ ಈ ರಾವಣೇಶ್ವರನ ಶೌರ್ಯ ಪರಾಕ್ರಮಗಳ ಮೇಲೆ ನಂಬಿಕೆ ಇಟ್ಟು ತೆಪ್ಪಗಿದ್ದು ಬಿಡಿ. ಕೈಲಾಗದ ಹೇಡಿಯನ್ನು ಕಟ್ಟಿಕೊಂಡ ಅಬಲೆಯರಂತೆ ದುಃಖಿಸಬೇಡಿ. ಪ್ರಭು, ನಿಮ್ಮ ಸೋದರ ಕುಂಭಕರ್ಣನು ಮಹಾವೀರ. ಅವನೇಕೆ ರಣರಂಗದಲ್ಲಿ ಸತ್ತು ಮಲಗಿದ್ದ? ಮಂಡೋದರಿ, ಕುಂಭಕರ್ಣನ ಸಾವಿಗೂ ಇಂದ್ರಜಿತುವಿನ ಪರಾಕ್ರಮಕ್ಕೂ ಸಂಬಂಧ ಕಲ್ಪಿಸಬೇಡ. ಆದರೆ ಪ್ರಭು, ರಾಕ್ಷಸ ಕುಲದಲ್ಲೇ ಹುಟ್ಟಿದ ನಿಮ್ಮ ಸೋದರ ವಿಭೀಷಣನೇಕೆ ರಾಮನ ಪಕ್ಷವನ್ನು ಸೇರಿಕೊಂಡ? ಬೇಡ. ಧರ್ಮವನ್ನು ಬೋಧಿಸುವ ದ್ರೋಹಿಯವನು. ಕುಲಕ್ಕೆ ಕೊಡಲಿಯಾದ ಅವನು ಧರ್ಮಾತ್ಮನೇ. ಸೋದರನಿಗೆ ಮೋಸ ಮಾಡಿದ ಅವನು ಧರ್ಮಾತ್ಮನೇ. ಆ ಅಕ್ಷಮ್ಯ ಅಪರಾಧಕ್ಕಾಗಿ ಆ ಪಾಪಿಯನ್ನು ನನ್ನ ಪುತ್ರನೇ ಸಂಹರಿಸುತ್ತಾನೆ. ಆ ಸಮಯ ಇನ್ನು ದೂರ ಉಳಿದಿಲ್ಲ. ಸುಮ್ಮನೆ ಗೋಳಿನ ಪ್ರಾಸನವನ್ನು ಬಿಟ್ಟು ನೆಮ್ಮದಿಯಾಗಿರಿ. ಇಲ್ಲ ಪ್ರಭು, ಇಲ್ಲ. ನಿಮ್ಮ ಮಾತಿನಿಂದ ನನಗೆ ನೆಮ್ಮದಿಯ ಬದಲು ಇದ್ದ ದುಃಖ ಇನ್ನಷ್ಟು ಹೆಚ್ಚಾಗಿದೆ. ಭಲೆ ಚಿಕ್ಕಪ್ಪ, ಭಲೆ. ನಿನ್ನ ಸೋದರ ಪುತ್ರನ ಮೇಲೆ ಗದೆ ಎತ್ತಿದೆಯಲ್ಲ, ಏಕೆ ಸುಮ್ಮನಾದೆ? ಅದನ್ನು ನನ್ನ ಮೇಲೆ ಪ್ರಯೋಗಿಸು. ಏಕೆ ಚಿಕ್ಕಪ್ಪ ಸುಮ್ಮನಾದೆ? ನೀನು ನಿನ್ನ ಗದೆಯನ್ನು ನನ್ನ ಮೇಲೆ ಪ್ರಯೋಗಿಸಬಹುದು. ಪ್ರತಿಯಾಗಿ ನಾನು ಬಾಣಗಳನ್ನು ಬಿಡುವುದಿಲ್ಲ. ಇಂದ್ರಜಿತು, ನೀನು ನನಗೆ ಪುತ್ರ ಸಮಾನ ಎಂಬ ಭಾವನೆ ಕ್ಷಣ ಮಾತ್ರ ನನ್ನನ್ನು ಕಿಂಚಿತ್ತು ವಿಚಲಿತಗೊಳಿಸಿದ್ದು ನಿಜ. ಆದರೆ ಆ ಬಾಂಧವ್ಯದ ನೆಪದಲ್ಲಿ ನನ್ನನ್ನು ಧೈರ್ಯಗಡಿಸಲು ಪ್ರಯತ್ನಿಸುತ್ತಿರುವೆ ಎಂಬುದು ನನಗೆ ಗೊತ್ತು. ಏಕೆಂದರೆ ನಿನಗೂ ನಿನ್ನ ತಂದೆಗೂ ನಿಮ್ಮ ಒಣ ಪ್ರತಿಷ್ಠೆ ಮುಖ್ಯವೇ ಹೊರತು ಸ್ನೇಹ, ಸಂಬಂಧ, ನ್ಯಾಯ, ನೀತಿ ಯಾವುದೂ ಮುಖ್ಯವಾಗುವುದಿಲ್ಲ ಎಂಬುದನ್ನು ಹೆಜ್ಜೆ ಹೆಜ್ಜೆಗೂ ತೋರಿಸಿಕೊಂಡಿರುವಿರಿ. ಆದುದರಿಂದ ನಿನ್ನ ಮಾತಿಗೆ ಮರುಳಾಗಿ ನಾನು ಅವಿವೇಕದಿಂದ ವರ್ತಿಸುವುದಿಲ್ಲ. ನನ್ನ ಸಂಕಲ್ಪ ದೃಢವಾಗಿದೆ. ಆದರೆ ನಾನು ನಿನ್ನನ್ನು ಕೊಲ್ಲುವುದಿಲ್ಲ. ಮಹಾಬಲವಾದ ಲಕ್ಷ್ಮಣನಿಗೆ ಆ ಕೀರ್ತಿ ಲಭಿಸಬೇಕು. ಅವನೇ ನಿನ್ನನ್ನು ಕೊಲ್ಲುತ್ತಾನೆ.
ಮಾತೆ ಮಾತೆ ಸರ್ವಮಂಗಳೆ ಕರುಣಾಮಯಿ, ನನ್ನ ಪತಿಯನ್ನು ರಕ್ಷಿಸು. ನಾನು ನಿನ್ನನ್ನೇ ನಂಬಿಕೊಂಡಿದ್ದೇನೆ. ಈ ವಿನಾಶಕಾರಿ ಯುದ್ಧ ನಿಲ್ಲುವಂತಾಗಲಿ. ನನ್ನ ಪತಿ ಕ್ಷೇಮವಾಗಿರುವಂತೆ ಅನುಗ್ರಹಿಸು ತಾಯಿ, ಅನುಗ್ರಹಿಸು. ಕಾಪಾಡು ಜಗದಂಬೆ, ನಾನಿನ್ನಲೇ ನಂಬಿಹೆ. ಕೈ ಬಿಡದೆ ಕೃಪೆ ತೋರು, ನಾನಿನ್ನಲೇ ಶರಣೆಂಬಿಹೆ. ನಿನ್ನ ನಂಬಿಹೆ, ಶರಣೆಂಬಿಹೆ, ಶರಣೆಂಬಿಹೆ, ನಿನ್ನ ನಂಬಿಹೆ. ಕಾಪಾಡು ಜಗದಂಬೆ, ನಾನಿನ್ನಲೇ ನಂಬಿಹೆ. ನಡುಹಗಲೇ ಕಾರಿರುಳು ಕವಿದಂತೆ, ನನಗೀಗ ಬಾಳೆಲ್ಲ ಭಯವಾಗಿದೆ. ನಡುಹಗಲೇ ಕಾರಿರುಳು ಕವಿದಂತೆ, ನನಗೀಗ ಬಾಳೆಲ್ಲ ಭಯವಾಗಿದೆ. ನಡುಮಧ್ಯೆ ಶರದಿಯಲಿ ಬಾಳನಾವೆ, ಬಿರುಗಾಳಿಗೆ ಸಿಕ್ಕಿ ತಪ್ಪಿದೆ. ನಡುಮಧ್ಯೆ ಶರದಿಯಲಿ ಈ ಬಾಳನಾವೆ, ಬಿರುಗಾಳಿಗೆ ಸಿಕ್ಕಿ ತಪ್ಪಿದೆ. ಬೆಳಕಾಗಿ ಮಾತಾಯೇ, ಕೈ ಹಿಡಿದು ನೀ ಕಾಯೇ. ಬೆಳಕಾಗಿ ಮಾತಾಯೇ, ಕೈ ಹಿಡಿದು ನೀ ಕಾಯೇ. ಕಾಪಾಡು ಜಗದಂಬೆ, ನಾನಿನ್ನಲೇ ನಂಬಿಹೆ. ಕಾಪಾಡು ಜಗದಂಬೆ. ರಾಮಚಂದ್ರ ಪ್ರಭುವಿಗೆ ಪ್ರಣಾಮಗಳು. ದೂತ, ರಣರಂಗದ ವಾರ್ತೆಯನ್ನು ಇಷ್ಟು ಬೇಗ ಹೊತ್ತು ತಂದೆಯ? ಹೌದು ಪ್ರಭು. ವಿಭೀಷಣನ ಮೇಲಿನ ನಿನ್ನ ಸಂದೇಹಕ್ಕೆ ನಿನಗೆ ಉತ್ತರ ಸಿಕ್ಕಿತೆ? ಅದೇ ವಿಚಾರವನ್ನು ನಿಮಗೆ ತಿಳಿಸಲು ಬಂದೆ ಪ್ರಭು. ಅದೇನೆಂದು ತಿಳಿಸು ದೂತ. ಪ್ರಭು, ಇಂದ್ರಜೀತು ತನ್ನ ಮೇಲೆ ಯುದ್ಧ ಮಾಡುವಂತೆ ವಿಭೀಷಣನಿಗೆ ಮತ್ತೆ ಮತ್ತೆ ಪ್ರಚೋದನೆ ನೀಡಿದ. ಒಂದು ಕ್ಷಣ ವಿಭೀಷಣ ಗದೆಯನ್ನು ಎತ್ತಿದರೂ ಪ್ರತಿಯಾಗಿ ಬಾಣ ಪ್ರಯೋಗಿಸದೆ ಇಂದ್ರಜೀತು ನಿರ್ಭಯವಾಗಿ ನಿಂತಿದ್ದ. ಆಗ ಭಲೆ ಚಿಕ್ಕಪ್ಪ, ಭಲೆ. ನಿನ್ನ ಸೋದರ ಪುತ್ರನ ಮೇಲೆ ಗದೆ ಎತ್ತಿದೆಯಲ್ಲ, ಏಕೆ ಸುಮ್ಮನಾದೆ? ಅದನ್ನು ನನ್ನ ಮೇಲೆ ಪ್ರಯೋಗಿಸು. ಏಕೆ ಚಿಕ್ಕಪ್ಪ ಸುಮ್ಮನಾದೆ? ನೀನು ನಿನ್ನ ಗದೆಯನ್ನು ನನ್ನ ಮೇಲೆ ಪ್ರಯೋಗಿಸಬಹುದು. ಪ್ರತಿಯಾಗಿ ನಾನು ಬಾಣಗಳನ್ನು ಬಿಡುವುದಿಲ್ಲ. ಹೌದು ಪ್ರಭು, ವಿಭೀಷಣನಿಗೆ ಇಂದ್ರಜಿತುವಿನ ಮೇಲೆ ಯುದ್ಧ ಮಾಡಲು ಸಾಧ್ಯವೇ ಆಗಲಿಲ್ಲ. ಅದು ಸಹಜ ವರ್ತನೆ ದೂತ. ಪ್ರಭು, ವಿಭೀಷಣನ ವರ್ತನೆಯನ್ನು ನೀವು ಸಮರ್ಥಿಸುತ್ತೀರಾ? ಅಣ್ಣನ ಮಗನ ಮೇಲಿನ ಮೋಹದಿಂದ ಅವನು ನಿಮಗೆ ತಪ್ಪಿ ನಡೆದಂತಾಗಲಿಲ್ಲವೇ? ಶತ್ರುವನ್ನು ಶತ್ರುವೆಂದು ಪರಿಗಣಿಸಬೇಕೇ ಹೊರತು ಬಾಂಧವ್ಯದ ನೆಪದಿಂದ ಸುಮ್ಮನಾಗುವುದು ಅನುಚಿತವಲ್ಲವೇ? ಅದು ಧರ್ಮ ವಿರುದ್ಧವಲ್ಲವೇ ಪ್ರಭು? ದೂತ, ನಿನ್ನ ಮಾತು ಸರಿ, ವಿಭೀಷಣನ ವರ್ತನೆಯೂ ಸರಿ. ಯಾರೇ ಆದರೂ
ರಕ್ತ ಸಂಬಂಧಗಳಿಗೆ ಮಿಡಿಯುವುದು ಸಹಜವೇ. ಒಂದೇ ಒಂದು ಕ್ಷಣ ಆ ವಿಭೀಷಣನ ಹೃದಯ ಅಲುಗಿದರೆ ತಪ್ಪೇನು? ಅವನು ಧರ್ಮಕ್ಕಾಗಿ ಲಂಕೆಯನ್ನು ತನ್ನ ಸೋದರನನ್ನು ಬಿಟ್ಟು ಬಂದವನು. ಕೇವಲ ಸೋದರನ ಪುತ್ರ ಮೇಲಿನ ಮಮಕಾರದಿಂದ ಅವನು ನಮಗೆ ದ್ರೋಹ ಬಗೆಯುತ್ತಾನೆ ಎಂದು ಭಾವಿಸುವುದು ಖಂಡಿತ ತಪ್ಪು. ಅಲ್ಲದೆ ಅವನು ಯುದ್ಧ ಮಾಡದೆ ಹಿಂಜರಿದಕ್ಕೆ ಬೇರೆ ಕಾರಣವೂ ಇರಬಹುದು. ಹೌದು ಪ್ರಭು, ನಿನ್ನನ್ನು ಕೊಲ್ಲುವ ಶ್ರೇಯಸ್ಸು ಲಕ್ಷ್ಮಣನಿಗೆ ಸಲ್ಲಬೇಕು. ಅವನೇ ನಿನ್ನನ್ನು ಕೊಲ್ಲುತ್ತಾನೆ ಎಂದ ವಿಭೀಷಣ. ನೋಡಿದ್ಯಾ, ಅದೇ ಸತ್ಯ. ತತ್ಕಾಲದ ಭಾವನೆಗಳಿಗೆ ಕ್ಷಣ ಹೊತ್ತು ವಶನಾದ ವಿಭೀಷಣ ನಿಜವಾಗ್ಲೂ ಹೃದಯವಂತ. ದೂತ, ನೀನು ರಣರಂಗಕ್ಕೆ ಹಿಂದಿರುಗಿ ಅಲ್ಲಿನ ವಿಶೇಷ ವಾರ್ತೆಗಳೇನಾದರೂ ಇದ್ದರೆ ಅದನ್ನು ತಿಳಿದುಕೊಂಡು ಬಾ. ಹಾಗೆ ಆಗಲಿ ಪ್ರಭು. ಅತಿರತಿಯ ಮುರಿದನು ನೀ ಕೇಳದೆ, ಈ ಸತಿಯ ಸೌಭಾಗ್ಯ ನೀ ಉಳಿಸದೆ. ಅತಿರತಿಯ ಮುರಿದನು ನೀ ಕೇಳದೆ, ಈ ಸತಿಯ ಸೌಭಾಗ್ಯ ನೀ ಉಳಿಸದೆ. ಬಿಡಲಾರೆ ನಾನಿನ್ನ ಈ ಪಾದವ, ಮಾಡುತ್ತೀಹೆ ಸಂತತ ನಿನ್ನ ಜ್ಞಾನವ. ಬಿಡಲಾರೆ ನಾನಿನ್ನ ಈ ಪಾದವ, ಮಾಡುತ್ತೀಹೆ ಸಂತತ ನಿನ್ನ ಜ್ಞಾನವ. ಕರುಣಾಳುವ ತಾಯೇ, ಕೃಪೆ ತೋರಿ ನೀ ಕಾಯೆ. ಕರುಣಾಳುವ ತಾಯೇ, ಕೃಪೆ ತೋರಿ ನೀ ಕಾಯೆ. ಕಾಪಾಡು ಜಗದಂಬೆ, ನಾನಿನ್ನನೇ ನಂಬಿಹೆ. ಕೈ ಬಿಡದೆ ಕೃಪೆ ತೋರು, ನಾನಿನ್ನಲೇ ಶರಣೆಂಬಿಹೆ. ನಿನ್ನ ನಂಬಿಹೆ, ಶರಣೆಂಬಿಹೆ, ಶರಣೆಂಬಿಹೆ. ನಿನ್ನ ನಂಬಿಹೆ, ಕಾಪಾಡು ಜಗದಂಬೆ. ನಾನಿನ್ನನೇ ನಂಬಿಹೆ, ಕಾಪಾಡು ಜಗದಂಬೆ. ಕಾಪಾಡು ಜಗದಂಬೆ, ಕಾಪಾಡು ಜಗದಂಬೆ. ನಿನ್ನ ಮೇಲಿನ ಅನುಕಂಪದಿಂದಲೇ ಅವಳು ಆಗಾಗ ಇಲ್ಲಿಗೆ ಬಂದು ದೂರದಿಂದಲೇ ನಿನ್ನನ್ನು ಕಂಡು ಹಾರೈಸಿ ಹೋಗುತ್ತಾಳೆ. ಈ ದಿನವೂ ಅವಳು ಇಲ್ಲಿಗೆ ಬಂದು ದೂರದಿಂದಲೇ ನಿನ್ನನ್ನು ಕಂಡು ಹೋದಳು. ಸೀತೆ, ಸೀತೆ, ಯಾವಾಗ ಬಂದೆ ತ್ರಿಜಟೆ? ಸ್ವಲ್ಪ ಹೊತ್ತಾಯಿತು. ನೀನು ಯಾವುದೋ ಗಾಢವಾದ ಯೋಚನೆಯಲ್ಲಿ ಮುಳುಗಿರುವಂತಿತ್ತು. ಹೌದು ತ್ರಿಜಟೆ, ನೀನು ಸುಲೋಚನಾಳ ಬಗ್ಗೆ ಹೇಳಿದೆಯಲ್ಲ, ಆ ಮಾತುಗಳನ್ನೇ ಯೋಚಿಸುತ್ತಿದ್ದೆ. ನಿನ್ನ ಸ್ವಭಾವಕ್ಕೆ ಅದು ಸಹಜ. ಅನ್ಯರ ದುಃಖಕ್ಕೆ ಮರುಗುವ ಸದ್ಗುಣ ನಿನ್ನಲ್ಲೂ ಇದೆ, ಆ ಸುಲೋಚನೆಯಲ್ಲೂ ಇದೆ. ಅವಳ ಪರಿಸ್ಥಿತಿಯನ್ನು ಕಂಡು ನನಗೆ ವ್ಯಥೆಯಾಗುತ್ತಿದೆ. ಅವಳಿಗೇನಾಯಿತು ತ್ರಿಜಟೆ? ಅವಳು ಅರಮನೆಗೆ ಬರುತ್ತಲೇ ಇಲ್ಲ. ವಿರಾಗಿಣಿಯಂತೆ ದೇವಿಯ ಮಂದಿರದಲ್ಲೇ ಪತಿಯ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾ
ಇದ್ದು ಬಿಟ್ಟಿದ್ದಾಳೆ. ಪತಿವ್ರತೆಯಾದವಳು ಪತಿಗಾಗಿ ಪ್ರಾರ್ಥಿಸುವುದು ಸಹಜ. ಆದರೆ ಆ ದೇವಿ ಧರ್ಮಕ್ಕೆ ವಿರುದ್ಧವಾಗಿ ಅವಳ ಕೋರಿಕೆಯನ್ನು ಈಡೇರಿಸಲು ಸಾಧ್ಯವೇ? ಅವಳ ಪ್ರಾರ್ಥನೆಗೆ ಓಗೊಟ್ಟು ಒಂದು ವೇಳೆ ಇಂದ್ರಜಿತುವಿಗೆ ವಿಜಯವನ್ನು ದಯಪಾಲಿಸಿದರೆ? ಇಲ್ಲ ತ್ರಿಜಟೆ, ಹಾಗಾಗುವುದಿಲ್ಲ. ಹಾಗೇನಾದರೂ ಆದರೆ ಲಕ್ಷ್ಮಣನ ಗತಿ ಏನೆಂದು ಯೋಚಿಸು. ಇಲ್ಲ, ಲಕ್ಷ್ಮಣನ ಪಾಲಿಗೆ ವಿಜಯ ದೊರೆಯಬೇಕು. ಅದಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ.